ಡಿಸಡ್ವಾಂಟೇಜ್ ಏನು ಅಂದರೆ ಇದರಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ಆಗೋದಿಲ್ಲ. ಯಾರೆಲ್ಲ ಓನ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತು ಈಕ್ವಿಟಿಯಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ, ನೀವು ಯಾವ ಸೆಟಪ್ಪಲ್ಲಿ ಟ್ರೇಡ್ ಮಾಡ್ತಿದ್ರೆ ಸೇಮ್ ಅದೇ ಸೆಟಪ್ಪನ್ನು ಕ್ರಿಪ್ಟೋ ಆಗ್ಬೋದು, ಫಾರೆಕ್ಸ್ ಆಗ್ಬೋದು, ಇಲ್ಲ ಗೋಲ್ಡಲ್ಲಿ ಒಂದ್ಕಿಂತ ಅಪ್ಲೈ ಮಾಡಿ ಚೆಕ್ ಮಾಡಿ ನೋಡಿ. ಅದರಲ್ಲಿ ಅದು ಪ್ರಾಫಿಟಬಲ್ ಇದ್ದರೆ ನೀವು ಅದರಲ್ಲೇ ಸೇಮ್ ಸ್ಟ್ರಾಟಜೀಸ್ನ ಅದರಲ್ಲೇ ಯೂಸ್ ಮಾಡ್ಕೊಬೋದು, ಯಾವುದೇ ತೊಂದರೆ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಸಹ ನಿಮ್ಮ ಹತ್ರ ಒಂದು ಪ್ರಾಫಿಟಬಲ್ ಸ್ಟ್ರಾಟಜಿ ಇರಲೇಬೇಕಾಗುತ್ತೆ ಈ ಪ್ರಾಫಾರ್ಮ್ಸ್ ಫಂಡೆಡ್ ಅಕೌಂಟಲ್ಲಿ ಟ್ರೇಡ್ ಮಾಡೋದಕ್ಕೆ. ಅದೇ ರೀತಿಯಲ್ಲಿ ಫಾರೆಕ್ಸ್ ಆಗಲಿ, ಕ್ರಿಪ್ಟೋ ಆಗಲಿ, ಗೋಲ್ಡ್ ಆಗಲಿ 24/7 ಓಪನಲ್ಲಿ ಇರೋದ್ರಿಂದ ಎಲ್ಲ ರೀತಿಯ ಟ್ರೇಡರ್ಸ್ಗೂ ಅಂದರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಜಾಬ್ ಮಾಡೋರು ಆಗಿರ್ಬೋದು, ಇಂಥವ್ರಿಗೆಲ್ಲ ಸಹ ಟ್ರೇಡ್ ಮಾಡೋದಕ್ಕೆ ಟೈಮ್ ಅನ್ನೋದು ಸಿಗುತ್ತೆ. ಇನ್ನು ಈ ಟ್ರೇಡಿಂಗ್ ಅನ್ನೋದು ಮಲ್ಟಿಪ್ಲಿಕೇಶನ್ ಪ್ರಾಸೆಸ್ ಆಗಿರುತ್ತೆ. ಅಂದರೆ ನಮ್ಮ ಹತ್ರ ಇರೋ ದುಡ್ಡನ್ನು ಮಲ್ಟಿಪ್ಲೈ ಮಾಡಿಕೊಂಡು ಜಾಸ್ತಿ ಮಾಡ್ಕೊಬೋದೇ ಹೊರತು ನಮ್ಮ ಹತ್ರ ಏನೂ ಇಲ್ಲ ಅಂದರೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಅಂದರೆ ಈಗ 10,000ದಿಂದ 11,000, 15,000, 20,000 ಈಗ ಹಂತವಾಗಿ ಬೆಳೆಸ್ಕೊಂಡು ಹೋಗ್ಬೋದೇ ಹೊರತು ಝೀರೋಯಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಅಂದರೆ ಝೀರೋನೇ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೂ ಅದು ಝೀರೋನೇ ಆಗಿರುತ್ತೆ.